ಜಗತ್ತಿನ ಪ್ರತಿಯೊಬ್ಬ ಧಾರ್ಮಿಕ ಮತ್ತು ಲೌಕಿಕಕ್ಕೆ ಬೇಕಾದಂಥ ಎಲ್ಲ ಉಪಕರಣಗಳನ್ನು ದೇವರ ಸೃಷ್ಟಿ ಅಥವಾ ನಿರ್ಮಾಣ, ಅದಕ್ಕೆ ದೇವಾಲಯಗಳು ಎಲ್ಲವನ್ನು ಅಳವಡಿಸಿಕೊಂಡಂತೆ ಪಂಚಶಿಲ್ಪಗಳು. ಅಯೋ ದಾರಸ್ತಥಾ ತಾಮ್ರಂ ಪಾಷಾಣಂ ಸ್ವರ್ಣಮೇವಚ. ಅಯಸ್ ಕಬ್ಬಿಣ, ದಾರು ಕಾಷ್ಟಶಿಲ್ಪ, ತಾಮ್ರಂ ಮೂಲ ಲೋಹಗಳಿಂದ ವಿಗ್ರಹಗಳನ್ನು ಪೂಜಾಯೋಗ್ಯವನ್ನಾಗಿ, ಶಿಲ್ಪಶಾಸ್ತ್ರಕ್ಕನುಗುಣವಾಗಿ, ಧ್ಯಾನ ಶ್ಲೋಕಕ್ಕನುಗುಣವಾಗಿ ವಿಗ್ರಹಗಳನ್ನು ಲೋಹದಿಂದ ನಿರ್ಮಾಣ ಮಾಡ್ತಕ್ಕಂಥದ್ದು. ಪಾಷಾಣಂ ಶಿಲಾಶಿಲ್ಪ, ವಿಗ್ರಹಗಳನ್ನು ಕಲ್ಲಿನಿಂದ ಕೆತ್ತಿ ಶಿಲ್ಪಶಾಸ್ತ್ರೋಕ್ತವಾಗಿ ತಾಲಮಾನಕ್ಕನುಗುಣವಾಗಿ ವಿಗ್ರಹಗಳನ್ನು ಕೆತ್ತಿ ಅದಕ್ಕನುಗುಣವಾಗಿರ್ತಕ್ಕಂಥ ದೇವಾಲಯ ಶಿಲ್ಪವನ್ನೂ ತಿಳಿದು ದೇವಾಲಯವನ್ನು ಕೂಡ ಸೃಷ್ಟಿ ಮಾಡ್ತಕ್ಕಂಥದ್ದು. ಅದರ ಜೊತೆಯಲ್ಲಿ ಸ್ವರ್ಣಮೇವಚ, ಬಂಗಾರದ ಕೆಲಸವೂ ಕೂಡ. ಬಹುಶಃ ಈಗ ತಾನೇ ವೇದಿಕೆಯಲ್ಲಿ ಹೇಳುತ್ತಾ ಇದ್ರು ಬಸವಣ್ಣನವರು, ಕಾಯಕವೇ ಕೈಲಾಸ ಅಂತ ಹೇಳಿದ್ರು ಅಂತ. ಬಹುಶಃ ಅದನ್ನ ಪ್ರಮುಖವಾಗಿರ್ತಕ್ಕಂಥ, ಜಗತ್ತಿಗೆ ಅತ್ಯುಪಯುಕ್ತವಾಗಿರ್ತಕ್ಕಂಥ ಪಂಚಶಿಲ್ಪಗಳನ್ನ ಕಾಯಕದ ಮುಖಾಂತರ ಕೊಟ್ಟಂತ ಏಕೈಕ ಸಮುದಾಯ ಇದ್ರೆ ಅದು ವೈಶ್ವಕರ್ಮನ ಸಮುದಾಯ ಅಂತ ಹೇಳಲಿಕ್ಕೆ ಬಹಳ ಹೆಮ್ಮೆ ಅಂತ ಅನ್ನಿಸ್ತದೆ ಬಂಧುಗಳೇ.